ಹಾಂ ಏನಾಗಿದೆ, ಯಾವಾಗಲೂ ಕೂಡ ಶಕ್ತಿವಂತರ ಬಗ್ಗೆನೇ ಬೇರೆಯವ್ರ ಗಮನ ಕೊಡೋದು. ಯಾರ ಬಗ್ಗೆ ನೀವು ಹೇಳ್ತಾ ಇದ್ರೆ ನನಗೆ ಗೊತ್ತು. ಇತ್ಲಾಗೆ ಭೂಪಾಲ್ ಕೂತಿದ್ದಾರೆ, ಇತ್ಲಾಗೆ ಮಂಜುನಾಥ್ ಕೂತಿದ್ದಾರೆ, ಇಲ್ಲಿ ರಾಜೇಂದ್ರ ಕೂತಿದ್ದಾರೆ. ಇವರೆಲ್ಲರೂ ತಮಿಳು ನಾಯಕರು. ಶಿವಮೊಗ್ಗದಲ್ಲಿರೋಂಥ ಎಲ್ಲ ತಮಿಳು ಸಮಾಜದವ್ರದ್ರ ಇವ್ರ ಜೊತೆಗೆ ಸ್ನೇಹ ಚೆನ್ನಾಗಿದೆ. ಭದ್ರಾವತಿಯಲ್ಲಿ ಮೊನ್ನೆ ಇವರೇನೆಲ್ಲ ಓಡಾಟ ಮಾಡಿ ಅಲ್ಲಿ ಭದ್ರಾವತಿ ನಾಯಕರ ಜೊತೆಗೆ ತಮಿಳು ನಾಯಕರ ಜೊತೆ ಸೇರಿಕೊಂಡು ಎಂದೆಂದೂ ತಮಿಳು ಅಷ್ಟು ದೊಡ್ಡ ಸಮಾವೇಶ ಆಗಿಲ್ಲ. ತಮಿಳಿನಲ್ಲಿ ಅಷ್ಟು ದೊಡ್ಡ ಸಮಾವೇಶ ಮಾಡ್ಕೊಂಡು ಬಂದರು. ಇವ್ರ ಮೇಲೆ ಕಣ್ಣು ಬಿತ್ತವ್ರಿಗೆ. ದಾರಿ ತಪ್ಪಿಸಿ ಅವ್ರು ಬಿ ಜೆ ಪಿ ಸೇರಿದ್ರು ಅಂತ ಪತ್ರಿಕೆಗಳೆಲ್ಲ ಬಂದ್ಬಿಡ್ತು. ಇವ್ರಿಗೆ ಹೇಳಿರೋದು ವಿಷಯ ಏನು, ಅಣ್ಣಾಮಲೈ ಬಂದಿದ್ದಾರೆ, ಬಂದು ಭೇಟಿಯಾಗಿ. ಅಣ್ಣಾಮಲೈ ಬಗ್ಗೆ ನನಗೂ ತುಂಬ ಗೌರವ ಇದೆ. ಅವರು ಅಣ್ಣಾಮಲೈಯವರು ಹೇಳಿದ್ದಾರೆ, ಈಶ್ವರಪ್ಪನ ಬಗ್ಗೆ ನನಗೆ ಗೌರವ ಇದೆ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ದಾರಿ ತಪ್ಪಿಸುವಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಅವ್ರು ಸೋಲ್ತೀನಿ ಅಂತ ಖಾತ್ರಿ ಹೋಗಿದೆ. ಬಿ ಜೆ ಪಿಯಿಂದ ನಿಂತಿರೋಂಥ ರಾಘವೇಂದ್ರ ಸೋಲ್ತೀನಿ ಅಂತ ತೀರ್ಮಾನ ಆಗಿ ಯಾರ್ಯಾರು ಬಿ ಜೆ ಪಿಯಲ್ಲಿ ಶಕ್ತಿವಂತರಿದ್ದಾರೆ, ಅಂತ ಹೇಳಿಕೊಂಡು ಅವ್ರನ್ನ ಈಶ್ವರಪ್ಪನ ಜೊತೆಗೆ ಯಾರು ಶಕ್ತಿವಂತರಿದ್ದಾರೆ ಅಂತ ತಿಳ್ಕೊಂಡು ಅವ್ರನ್ನೆಲ್ಲರೂ ಬಿ ಜೆ ಪಿ ತಗೊಳ್ಳೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಆ ಲೆಕ್ಕದಲ್ಲಿ ಇಲ್ಲಿ ವಿಶ್ವಾಸ್ ಇದ್ದಾರೆ, ಶ್ರೀಕಾಂತ್ ಇದ್ದಾರೆ, ಮತ್ತು ಅವರು ಎಲ್ಲ ಲಿಂಗಾಯತರು ನಮ್ಮ ಜೊತೆಗೆ ಇದ್ದಾರೆ ಅಂದರು. ಇವರೆಲ್ಲ ಲಿಂಗಾಯತರಲ್ಲ, ಏನು ಅವ್ರು ಲಿಂಗಾಯತರಲ್ಲ ಅಂತ ನಾನು ಒಪ್ತೀನಿ. ಲಿಂಗಾಯತರಲ್ಲ ಅವರು. ಯಾರು ವಿಶ್ವಾಸ ಆಗಲಿ, ಶ್ರೀಕಾಂತ್ ಅವರಾಗಲಿ, ಇನ್ಯಾರಪ್ಪ ಮಾಲಿಂಗ್ ಶಾಸ್ತ್ರಿಗಳಲ್ಲಿ ಲಿಂಗಾಯತರಲ್ಲ, ಅವರೆಲ್ಲ ಹಿಂದೂಗಳು ನಾವು ಕರಿತೀವಿ. ದಿವ್ಯಾ ಪ್ರೇಮ್ ಅವ್ರಿಗೆ ಕರೆದಿಯಾರು ಬರ್ರಿ ಅಂತ. ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ಅಂತ ಬೇಕಾದ್ರೆ ಅವ್ರ ಹತ್ರ ಆಮೇಲೆ ಕೇಳುವಂತ್ರಿ. ಅಷ್ಟು ಸ್ಪಷ್ಟವಾಗಿ ದಿವ್ಯಾ ಪ್ರೇಮ್ ಅಂತ ಒಬ್ಬ ಹೆಣ್ಮಗಳು ಅನೇಕ ಸಂಘ ಸಂಸ್ಥೆಗಳು ಇರೋರು ಯಾಕೆ ಇವ್ರನ್ನೇ ಬೆನ್ನತ್ಕೊಂಡಿದ್ದಾರೆ ಅಂತಂದರೆ, ಇವ್ರನ್ನ ಕರ್ಕೊಂಡ್ರೆ ನಮಗೆ ಸ್ವಲ್ಪ ಹೆಚ್ಚಿನ ಬೆಂಬಲ ಸಿಗ್ಬೋದು ಅಂತ. ಸೋತು ಹತಾಶರಾಗ್ಬಿಟ್ಟಿದ್ದಾರೆ, ಯಾರೇ ಸೋಲ್ತೀವಿ ಅಂತ ಹತಾಶರಾಗ್ಬಿಟ್ಟಿದ್ದಾರೆ ಬಿ ಜೆ ಪಿಯಿಂದ. ಹಾಗಾಗಿ ನಮ್ಮಲ್ಲಿ ಯಾರ್ಯಾರು ಶಕ್ತಿವಂತರಿದ್ದಾರೆ ಅವ್ರನ್ನ ಹೇಗಾದರೂ ಮಾಡಿ ಸೆಳ್ಕೋಬೇಕು ಅನ್ನೋಂಥ ಪ್ರಯತ್ನ ಮಾಡಿ ಸುಳ್ಳು ಹೇಳಿ ಕರ್ಕೊಂಡೋಗಿ ಮಾತಾಡಿ ಬಿ ಜೆ ಪಿ ಸೇರಿಸೇ ಬಿಟ್ಟರು ಅನ್ನೋ ಥರದ ಇಷ್ಟು ಸುಳ್ಳು ಹೇಳ್ತಿದಾರಲ್ಲ. ಯಾರು ಸಿದ್ದರಾಮಯ್ಯನಿಂದ ಸುಳ್ಳು ಹೇಳಿ ಕಲ್ತರೋ, ಯಡಿಯೂರಪ್ಪನವರಿಂದ ಸುಳ್ಳು ಹೇಳಿ ಕಲ್ತರೋ ನಂಗೆ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಪ್ರಮುಖ ಕಾರ್ಯಕರ್ತರು ಇಲ್ಲಾಂದ್ರೆ ಪತ್ರಿಕಾಗೋಷ್ಠಿಲಿ ಹಿಂಗೆ ಬಂದು ಕೂತ್ಕೋತಿರ್ಲಿಲ್ಲ. ಇನ್ಮೇಲೆ ಸುಳ್ಳು ಹೇಳಬೇಡಿ ಅಂತೀನಿ ನಾನು. ಕಾಂಗ್ರೆಸ್ಸಿನ ಬಗ್ಗೆ ಅವ್ರ ಟೀಕೆ ಕಡಿಮೆ, ಇಬ್ಬರದೂ. ಕಾಂಗ್ರೆಸ್ ಬಗ್ಗೆ ಬಿ ಜೆ ಪಿ ಟೀಕೆ ಮಾಡಲ್ಲ, ಬಿ ಜೆ ಪಿ ಬಗ್ಗೆ ಕಾಂಗ್ರೆಸ್ ಟೀಕೆ ಮಾಡಲ್ಲ. ಇಬ್ಬರು ನಮ್ಮನ್ನು ಟೀಕೆ ಮಾಡ್ತಾರೆ. ಅವ್ರಿಗೆ ಅನಿಸಿದೆ, ಇಬ್ಬರಿಗೂ ಅನಿಸಿದೆ ಇವ್ರು ಗೆಲ್ಲೋರು, ಬಿ ಜೆ ಪಿಯನ್ನು ಸೋಲಿಸ್ತಾರೆ, ಕಾಂಗ್ರೆಸ್ ಸೋಲಿಸ್ತಾರೆ, ಈಶ್ವರಪ್ಪನ ಬೆಂಬಲಿಗರು ಅಂತ. ಹಾಗಾಗಿ ನಮ್ಮನ್ನು ಟೀಕೆ ಮಾಡ್ತಾರೆ. ಮತ್ತು ನಮ್ಮಲ್ಲಿರೋಂಥ ಪ್ರಮುಖರನ್ನೆಲ್ಲ ತೊಗೊಂಡು ಹೋಗುವಂಥ ಪ್ರಯತ್ನ ನಡೆಸ್ತಾರೆ. ಯಾವ ಕಾರಣಕ್ಕೂ ನಮ್ಮ ಪ್ರಮುಖರ ಜೊತೆ ಹೋಗೋದಿಲ್ಲ, ಯಾರೂ ಹೋಗೋದಿಲ್ಲ. ಮತ್ತು ಎರಡನೇದು ನಾವು ಗೆಲ್ಲೋದು ನಿಶ್ಚಿತ.